ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯವನ್ನು ಓದಿಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರೋಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಎಫೆಸದವರಿಗೆ 1ನೇ ಅಧ್ಯಾಯ 14ನೇ ವಚನ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚಕನಾಗುವುದೆಂಬುದಕ್ಕೆ ಪವಿತ್ರಾತ್ಮನು ತಮ್ಮ ಬಾಧ್ಯತೆಗೆ ಸಂಚಕರವಾಗಿದ್ದಾರೆ. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ರು ಪ್ರಿಯರೇ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚಕನೆಯಾಗುವುದಕ್ಕೆ ಪವಿತ್ರಾತ್ಮನು ಸೂಚಕರವಾಗಿದ್ದಾನೆ. ಹಾಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಸಂಪಾದಿಸಿಕೊಂಡಂತ ಜನರಾಗಿದ್ದೀವಿ ಪ್ರಿಯ. ದೇವರು ಆತನ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾರೆ ಪ್ರಿಯರೇ. ನಮಗೆ ಯಾವ ಕೇಡು ಗಣಾಂತರಗಳು ಸಮಸ್ಯೆಗಳು ಎದುರಾಗಲ್ದಾಗೆ ಆತ ನಮಗೆ ಒಳ್ಳೆ ರಕ್ಷಕನು, ಒಳ್ಳೆ ಸಹಾಯಕನು ಆಗಿದ್ದಾನೆ ಪ್ರಿಯರೇ. ಆತನ ಪವಿತ್ರಾತ್ಮನ ಒಂದು ಸೂಚಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಆತನು ನಮಗೆ ಲೋಕನು ಉತ್ಪತ್ತಿ ಆಗಲ್ಕಿಂತ ಮುಂಚೆ ನಮ್ಮನ್ನೇನ್ ಮಾಡಿದಾರಂತೆ, ತನ್ನ ಜನರಾಗಿ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾರೆ ಎಂಬುದಾಗಿ ದೇವರ ಅದ್ಭುತ ರೀತಿ ವಾಗ್ದಾನ ಮಾಡ್ತಿರು ಪ್ರಿಯರೇ. ಅವೇ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಅವೇ ಸಮಸ್ಯೆಗಳು. ಯಾಕೆ ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇಲ್ಲ, ಯಾಕೆ ದೇವ್ರು ನಮಗೆ ನೋಡ್ತಾ ಇಲ್ಲ, ಯಾಕೆ ನಮಗೆ ದೇವ್ರು ಸಹಾಯ ಮಾಡ್ತೇವೆ ಅಂತ ಹೇಳಿ ನಾವು ಎಲ್ಲಾ ವಿಷಯದಲ್ಲಿ ನಾವು ಬಹಳ ರೀತಿಯಾಗಿ ಭಯ ಪಡ್ತೇವೆ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ದೇವರು ನಮ್ಮನ್ನು ಸಂಪಾದಿಸಿಕೊಂಡು ಆತನು ತನ್ನ ಜನರಾಗಿ ನಮ್ಮನ್ನು ಆತನು ಸಂಪಾದಿಸಿಕೊಂಡಂತ ದೇವ್ರ ಪ್ರಿಯರೇ. ಆತನ ಎಲ್ಲಾ ವಿಷಯದಲ್ಲಿ ಆತನು ಒಳ್ಳೆ ಸಹಾಯಕನಾಗಿ ಆತನ ಪವಿತ್ರಾತ್ಮ ವರಗಳಿಂದ ನಮ್ಮ ತುಂಬಿಸಿ ಆತನ ಬಲದಿಂದ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಲೋಕದಲ್ಲಿ ಆತನು ನಮ್ಮನ್ನು ವರಗಳಿಂದ ತುಂಬಿಸುವನು. ಹಾಲೆಲೂಯಾ. ಆತನ ತನ್ನ ರಕ್ತದಿಂದ ಆತನು ನಮ್ಮ ಅಪರಾಧಗಳೆಲ್ಲವನ್ನು ಬಿಡುಗಡೆ ಮಾಡುವಂತ ದೇವರು. ಹಾಲೆಲೂಯಾ. ನಮ್ಮ ಅಪರಾಧಗಳನ್ನೆಲ್ಲವನ್ನು ಕ್ಷಮಿಸಿದಂತ ದೇವರು ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಗೆ ದೇವರು ನಮ್ಗೆ ವಾಗ್ದಾನ ಮಾಡ್ತಿರ್ ಪ್ರಿಯರೇ. ನಾವ್ ಎಷ್ಟೇ ದೇವರ ಒಂದು ಚಿತ್ತಲ್ಲಂತ ಕಾರ್ಯಗಳು ಮಾಡಿರ್ಬೋದು, ಎಷ್ಟೇ ಪಾಪಗಳಿಂದ ನಾವು ನಡೆದಿರ್ಬೋದು, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸೋದಂಗೆ ನಾವು ಅನೇಕ ತಪ್ಪುಗಳು ಮಾಡಿರ್ಬೋದು. ಆದ್ರೆ ದೇವರು ಹೇಳ್ತಿದ್ರೆ ತನ್ನ ರಕ್ತದಿಂದ ಆತ ನಮ್ಮ ಅಪರಾಧಗಳೆಲ್ಲ ಕ್ಷಮಿಸಿ ಆತನ ಮುಂಜಾನೆ ಸಮಯ ನಿಮ್ಮ ಪಾಪಗಳೆಲ್ಲ ಆತನ ಬಿಡುಗಡೆ ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ಆತನ ತನ್ನ ಜನರಾಗಿ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾರೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ಮುಂಜಾನೆ ಸಮಯ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನೀವು ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿದ್ದು ಆತನಿಗೆ ಮೆಚ್ಚುಗೆ ಆಗಿರುವಂತ ಕಾರ್ಯಗಳನ್ನು ಮಾಡುತ್ತಾ ಆತನಿಲ್ಲಿ ಅಲ್ಲಿ ನಾವು ಭಯಭಕ್ತಿ ಉಳ್ಳ ಮಕ್ಕಳ ಎಲ್ಲಾ ಕಾರ್ಯಗಳಲ್ಲಿ ನಾವು ಭಾಗಿಗಳಾಗಿ ಆತನ ಚಿತ್ತಾನುಸಾರವಾಗಿ ನಡೆದುಕೊಳ್ಳಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡ್ತಿದ್ರೆ ದೇವರು ನಮ್ಮನ್ನು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಸಂಪಾದಿಸಿ ನಮ್ಮನ್ನು ಆತನ ನಮಗೆ ಸಹಾಯಕನಾಗಿದ್ದು ಆತನಿಗೆ ಒಳ್ಳೆ ಆತ್ಮವಾರಗಳಿಂದ ನಮ್ಮನ್ನು ತುಂಬಿಸಿ ನಮ್ಮ ನಡೆಸುವ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಭಯ ಪಡಲ್ಲಂಗೆ ನಾವು ದೇವ್ರ ಮೇಲೆ ಆಧಾರ ಇಟ್ಟು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬಾಳುವಾಗ ದೇವರು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಆತನ ಕೃಪೆಯಿಂದ ನಮ್ಮನ್ನು ನಡೆಸಿ ನಮ್ಮನ್ನು ಕಾಪಾಡುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಲಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವಂತ ದೇವ್ ನೀವಾಗಿರು ಪ್ರಭಾ. ಮತ್ತು ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತಲ್ಲಪ್ಪ ಈ ವಾಗ್ದಾನ ತಂದೆ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸ್ರಪ್ಪ ತಂದೆ ದೇವರೇ. ನೀವು ಅವರಿಗೆ ಸಂಪಾದಿಸಿಕೊಂಡಂತ ಜನರಿಗೆ ತಂದಿ ನೀವು ವಿಮೋಚಕರಾಗಿದ್ರು ಪ್ರಭಾ. ಅವರ ಪವಿತ್ರಾತ್ಮನಿಂದ ಸೂಚಕವನ್ನು ನಡೆಸ್ತಾ ಇದ್ರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಭಾ ತಂದೆ ದೇವರು. ಎಷ್ಟು ಜನರು ಕಷ್ಟದಲ್ಲಿ ಭಯದಲ್ಲಿ ಚಿಂತೆಯಲ್ಲಿ ಇದ್ದಾರೆ ಪ್ರಭಾ. ಅವರ ಕಷ್ಟದಿಂದ ಮುಂಜಾನೆ ಸಮಯ ಬಿಡುಗಡೆ ಮಾಡ್ರಿ ಪ್ರಭಾ. ಅವ್ರ ದುಃಖ ದಿನಗಳೆಲ್ಲ ಬಿಡುಗಡೆ ಮಾಡ್ತಿದ್ರು ಪ್ರಭಾ. ಅವ್ರ ಚಿಂತೆಗಳೆಲ್ಲ ಬಿಡುಗಡೆ ಮಾಡ್ತಿದ್ರು ಪ್ರಭಾ. ಎಷ್ಟು ಜನರು ತಂದಿ ಅವ್ರ ಆತ್ಮಿಕ ವಿಷಯದಲ್ಲಿ ತಂದು ಯಾವುದೊಂದು ಕೊರತೆಗಳಿದ್ದಿರ್ಬೋದು ಪ್ರಭಾ. ಆದ್ರೆ ನೀವು ಮುಂಚಾನೆ ಸಮಲಿ ಈ ವಾಗ್ದಾನ ಮೂಲಕವಾಗಿ ತಂದು ಯಾವುದೇ ವಿಷಯದಲ್ಲಿ ತಂದು ಅವ್ರಿಗೆ ಭಯ ಪಡಲಿಗೆ ವಾಗ್ದಾನ ಅದ್ಭುತ ರೀತಿಯಾಗಿ ಅವ್ರ ಕುಟುಂಬದಲ್ಲಿ ತಂದು ನೀವೇ ನೆರವೇರಿಸಿ ಆಶಿಸಿ ಬಲಪಡಿಸ್ರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಮತ್ತು ಈ ವಾಗ್ದಾನ ಕೇಳಿ
ನೀವು ಆತ್ಮ ಬಲ ಹೊಂದ್ಕೊಂಡು ನೀವು ಸಂತೋಷ ಪಟ್ಟಿದ ಹಾಗೆ ಅನೇಕರಿಗೆ ವಾಗ್ದಾನ ಶೇರ್ ಮಾಡುವಂತರಾಗಿರಿ. ಅವರು ಸಹ ಈ ವಾಗ್ದಾನವನ್ನು ಕೇಳಿ ಸಂತೋಷ ಪಡುವಂತೆ, ಬಲ ಹೊಂದ್ಕೊಳ್ಳುವಂತೆ, ದೇವರು ನೀವು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಆಶ್ವಾಸ ಬಲಪಡಿಸುವಂತ ದೇವರು. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.